ಇವತ್ತು ಮಕ್ಕಳ ಬಗ್ಗೆ ಒಂದು ವಿಷಯ ಡಿಸ್ಕಸ್ ಮಾಡೋಣ. ಏನಂದರೆ, ನನ್ನ ಮಗ ಇದ್ದಾನಲ್ಲ, ಅವನಿಗೆ ಬಾಳೆಹಣ್ಣನ್ನು ತೊಗೊಂಬರೋದಕ್ಕೆ ಹೋದರೆ ಅದರಲ್ಲಿ ರಸಬಾಳೆಹಣ್ಣನ್ನು ಮಾತ್ರ ತೊಗೊಳ್ಳೋದು, ತಿನ್ನೋದು. ಏಲಕ್ಕಿ ಆಗಲಿ, ಕ್ಯಾವಂಡಿಶ್ ಆಗಲಿ, ಇನ್ಯಾವ ಬಾಳೆಹಣ್ಣನ್ನು ತಿನ್ನೋದಿಲ್ಲ. ಅದೇ ಥರ ನಾವು ಯೋಗರ್ಟ್ ತೊಗೊಂಬರೋದಕ್ಕೆ ಹೋದರೆ ಅದರಲ್ಲೂ ಫ್ಲೇವರ್ಡ್ ಯೋಗರ್ಟ್ಗೂ ಪರ್ಟಿಕ್ಯುಲರ್ ಕಂಪನಿ ಬ್ರ್ಯಾಂಡಿಂದ ಮಾತ್ರ ತಿಂತಾನೆ, ಎಲ್ಲದನ್ನು ತಿನ್ನೋದಿಲ್ಲ. ಮನೇಲಿ ಮಾಡಿರೋ ಮೊಸರು ತಿನ್ನೋದಿಲ್ಲ, ಹಾಗಂತ ಪ್ಯಾಕೆಟಿಂದ ಮಾಡಿ ಅಂಗಡಿನಲ್ಲಿ ಇಡ್ತಾರಲ್ಲ ಆ ಥರ ತೊಗೊಂಬಂದರೆ ಮಾತ್ರ ತಿಂತಾನೆ. ಈ ಥರ ತುಂಬ ಪಿಕ್ಕಿಯಾಗಿ ಚೂಸ್ ಮಾಡ್ಕೋತಾನೆ. ಅದಕ್ಕೆ ಸುಮ್ಮನೆ ನೋಡೋದಕ್ಕೆ ಅಂತ ಅವ್ನು ಯೂಶ್ವಲಿ ನನ್ನ ಹತ್ರ ಪ್ರತಿ ದಿವಸ ಒಂದು ರೌಂಡ್ ಹೋಗಿ ಬರೋಣ 2 ವೀಲರಲ್ಲಿ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಈ ಸಾರಿ ರೌಂಡ್ಗೆ ಎಲ್ಲಿ ಕರ್ಕೊಂಡೋದ್ವಿ ಗೊತ್ತಾ? ಸ್ಲಮ್ನಲ್ಲಿ ಅವ್ನು ನೋಡಲಿ ಅಂತಲೇ ಕರ್ಕೊಂಡೋಗಿದ್ದು. ಏನಂದರೆ, ಎಷ್ಟು ಚಿಕ್ಕ ಚಿಕ್ಕ ಮನೆ ಇರುತ್ತೆ, ಮನುಷ್ಯರೇ ಬಗ್ಕೊಂಡು ಹೋಗೋಷ್ಟು ಚಿಕ್ಕ ಚಿಕ್ಕದಿರುತ್ತೆ, ಹೈಟೇ ಕಡಿಮೆ ಇರುತ್ತೆ ಅಲ್ವಾ. ಅವ್ರಿಗೆ ಎ ಸಿ, ಸಮ್ಮರ್ ಅಂತ ಎ ಸಿ, ಕೂಲರ್, ಫ್ಯಾನ್ ಅಂತ 3, 4, 5 ಆಪ್ಷನ್ಸ್ ಇರೋದಿಲ್ಲ. ಓವರ್ನೈಟ್ ಹಾಕ್ಕೊಳ್ಳೋದಕ್ಕೆ ಒಂದೇ ಒಂದು ಆಪ್ಷನ್ ಇರುತ್ತೆ, ಟೇಬಲ್ ಫ್ಯಾನು. ಕರೆಕ್ಟಾ? ಅಲ್ಲಿ ಕಿಚನನ್ನೇ ಕ್ಲೀನ್ ಮಾಡಿ, ಮನೆಯನ್ನು ಕ್ಲೀನ್ ಮಾಡಿದರೆ ಎಲ್ಲರೂ ಮಲ್ಕೊಳ್ಳೋದಕ್ಕೆ ಜಾಗ ಇರುತ್ತೆ, ಇಲ್ಲಾಂದರೆ ಜಾಗನೇ ಇರೋದಿಲ್ಲ. ಬೆಡ್ರೂಮ್ ಅಂತ ಒಂದು ಬೇರೆ, 3 ಬೆಡ್ರೂಮು, 2 ಬೆಡ್ರೂಮು, 1 ಬೆಡ್ರೂಮು, ಹಾಲ್ ಬೇರೆ, ಅದು ಬೇರೆ, ಇದು ಬೇರೆ, ಈ ಥರದ ಆಪ್ಷನ್ಸೇ ಇರೋದಿಲ್ಲ. ಹೋಗಲಿ ಬಿಡು ಅಂದರೆ ಎಷ್ಟೋ ಕಡೆ ಬಾತ್ರೂಮು, ಟಾಯ್ಲೆಟಿನ ಆಪ್ಷನ್ಸ್ ಕೂಡ ಇರೋದಿಲ್ಲ. ಅದಕ್ಕೆ ಯೂಶ್ವಲಿ ಆ ಥರದ ಜಾಗಗಳೆಲ್ಲ ಎಲ್ಲಿರುತ್ತೆ ಹೇಳಿ? ಈ ರೈಲ್ವೆ ಸ್ಟೇಷನ್ಗಳ ಹತ್ರ ಇರುತ್ತೆ ಅಲ್ವಾ. ಈ ಥರದ್ದೆಲ್ಲ ಅವನಿಗೆ ತೋರಿಸ್ಕೊಂಡು ಬಂದಿದ್ದಾಯಿತು. ಯಾಕೆ ಅಂದರೆ, ಯಾವಾಗ ನಾವು ಬಟ್ಟೆ, ಆಹಾರ, ವಸತಿ ಈ ಥರದನ್ನು ಚೂಸ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೋ ಆವಾಗ ನಾವು ಫಸ್ಟ್ ಚೂಸ್ ಮಾಡ್ಕೊಳ್ಳೋದು ಆಹಾರವನ್ನು, ಆಮೇಲೆ ಬಟ್ಟೆ ವಸತಿಗಳನ್ನು. ಈ ನನ್ನ ಮಗನಿಗೇನಾಗಿದೆ, ಆಹಾರದಲ್ಲಿ ವೆರೈಟಿನ ಚೂಸ್ ಮಾಡೋ ಆಪ್ಷನ್ ಕೊಟ್ಟಾಗ ಇವನು ಚಿತ್ರ ಚೂಸ್ ಮಾಡ್ಕೋತಾನೆ. ನನಗೆ ಈ ಫುಡ್ ಬೇಡ, ಆ ಫುಡ್ ಕೊಡು, ಅದು ಬೇಡ ಇನ್ನೊಂದು ಕೊಡು, ಇನ್ನೊಂದು ಬೇಡ ಮತ್ತೊಂದು ಕೊಡು. ಒಂದು ಪೆನ್ಸಿಲ್ ಕಳೆದೋಯ್ತು ಸ್ಕೂಲಲ್ಲಿ, ಕಳ್ಕೊಂಬಂದುಬಿಟ್ಟೆ, ಬೇರೆ ತೆಗೆಸ್ಕೊಡು. ವ್ಯಾಲ್ಯೂನೇ ಗೊತ್ತಾಗಲ್ಲ. ಇವಾಗ ನಾನು ತೋರಿಸ್ಕೊಂಡು ಬಂದುಬಿಟ್ಟೆ ಅನ್ನೋ ಕಾರಣಕ್ಕೆ ಈಗ ಅವನಿಗೆ ಜ್ಞಾನೋದಯ ಆಗಿಬಿಡುತ್ತೆ ಅಂತ ಅಲ್ಲ, ಆದರೆ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಇರುತ್ತೆ. ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋ ಮುಂಚೆ ಒಂದು ಸರಿನಾದರೂ ಯೋಚನೆ ಮಾಡ್ತಾನೇನೋ ಅಂತ. ಹೌದು, ಇನ್ನೊಬ್ರಿಗೆ ಯಾರೋ ಒಬ್ರಿಗೆ ಇಲ್ಲದೆ ಇರೋರು ಇರ್ತಾರೆ, ಈ ಥರ ನನಗೆ ಜಾಸ್ತಿನೇ ಇರೋದ್ರಿಂದ ನಾನು ಈ ಥರ ಆಯ್ಕೆ ಮಾಡಿಕೊಳ್ಳುವ ಮುಂಚೆ, ವೇಸ್ಟ್ ಮಾಡುವ ಮುಂಚೆ ಒಂದು ಸಾರಿ ಯೋಚನೆ ಮಾಡಬೇಕು ಅಂತ ಅನ್ನಿಸ್ಲಿ, ಕಡೆ ಪಕ್ಷ ವೇಸ್ಟ್ ಮಾಡೋದು ಕಡಿಮೆ ಆಗಲಿ ಅಂತ ತೋರಿಸ್ಕೊಂಡು ಬಂದ್ವಿ. ಅವನಿಗೇನು ತುಂಬ ಜ್ಞಾನೋದಯ ಆದ ಹಾಗೆ ಕಾಣಿಸೋದಿಲ್ಲ, ಅವನೇನು ಆಯ್ಕೆಗಳನ್ನು ಕಡಿಮೆ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ನನ್ನ ಪ್ರಯತ್ನವಂತೂ ನಾವು ಮಾಡಿದ್ದೀವಿ. ಅಟ್ಲೀಸ್ಟ್ ಇನ್ನೊಂದು 4 ಸಾರಿ ತೋರಿಸಿದ್ರೆ, ಅವ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದರೆ ಅರ್ಥನಾದರೂ ಆಗ್ಬೋದು. ಡಿಸ್ಪೋಸ್ ಮಾಡೋದಕ್ಕೆ ದುಡ್ಡು ಕೈಯಲ್ಲಿದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕಾ, ಇಲ್ಲ ಬದುಕೋದಕ್ಕೆ ಏನೇನು ಬೇಕೋ ಅವುಗಳನ್ನ ಅನಿವಾರ್ಯತೆಗಳನ್ನು ನೋಡ್ಕೊಂಡು ಬದುಕಬೇಕಾ ಅಂತ ಎಲ್ಲ ರೀತಿಯ ವ್ಯಾನಿಟಿಗಳನ್ನು ತೊಗೊಳ್ತಾ ಹೋದರೆ ಅಲ್ವಾ, ಎಷ್ಟೊಂದು ಜನರಿಗೆ ಆಹಾರ ಕೂಡ ಇರೋದಿಲ್ಲ. ಪ್ಲೇಟಲ್ಲಿ ಇಷ್ಟಿಷ್ಟು ಅನ್ನ ಬಿಡ್ತಾನೆ, ಏನು ಮಾಡ್ಬೇಕು ಹೇಳಿ? ಅದಕ್ಕೆ ಈ ಥರದ್ದೆಲ್ಲ ತೋರಿಸ್ಬೇಕಾಗಿದೆ. ನಮ್ಮ ಕಾಲದಲ್ಲಿ ಲಿಮಿಟೆಡ್ ಕೊಡ್ತಾಯಿದ್ರು, ವೇಸ್ಟ್ ಮಾಡೋದಕ್ಕೆಲ್ಲ ಅವಕಾಶ ಇರಲಿಲ್ಲ. ಆದರೆ ಈಗ ಮಕ್ಕಳಿಗೆ ಅವಕಾಶ ಜಾಸ್ತಿ ಆಗಿದೆ, ಆಪ್ಷನ್ಸ್ ಬಹಳ ಇದೆ. ನಾವು ಮಕ್ಕಳು ಅಂತ ಪ್ರೀತಿ ಮಾಡ್ತೀವಿ, ಆದರೆ ಮಕ್ಕಳೇ ದೊಡ್ಡಾದ್ಮೇಲೆ ಅವರೇ ಪೇರೆಂಟ್ಸ್ ಆಗೋದಲ್ವ. ಆದ್ದರಿಂದ ಇವ್ರಿಗೆ ಇನ್ಫಾರ್ಮೇಷನ್ ಸರಿಯಾಗಿಲ್ಲ ಅಂತ ಆದರೆ ಇವ್ರಿನ ಮುಂದೆ ಏನು ಪೇರೆಂಟ್ ಆಗ್ತಾರೆ? ಅವ್ರಿಗೆ ಪೇರೆಂಟಿಂಗ್ ಮಾಡಬೇಕಾಗಿರೋದು ಇವಾಗ ನಾವು ತಾನೇ. ಅದಕ್ಕೆ ಇವಾಗ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನೋಡಿ. ವೇಸ್ಟ್ ಮಾಡಿದ್ರೆ ನನಗೆ ನೋಡೋಕ್ಕಾಗಲಿಲ್ಲ, ಏನು ಹೇಳಿದರೂ ಕೇಳಿಸಲ್ಲ, ಇನ್ನೂ ಕೇಳಲ್ಲ. ಪೇಟೆಯಿಂದ ತೊಗೊಂಬಂದಿರೋದು ಮಾತ್ರ ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ ಅನ್ನೋದೈತಿ. ಅದನ್ನೇ ಮನೆಯಲ್ಲಿ ಲಾಡು ಮಾಡಿಕೊಟ್ರೆ ಮನೆಯಲ್ಲಿ ಮಾಡಿರೋ ತುಪ್ಪದಲ್ಲಿ ತಿನ್ನೋಕ್ಕಾಗಲ್ವಾ? ಅಂಗಡಿಲಿರೋದನ್ನೇ ತೊಗೊಂಬರ್ಬೇಕಾ? ಆ ಮಕ್ಕಳನ್ನೆಲ್ಲ ತೋರಿಸ್ದೆ ನಾನು, ಮುರಿದೋಗಿರೋ ಟಾಯ್ಸ್ ಇರುತ್ತೆ, ಮಕ್ಕಳ ಹತ್ರ ಇರೋದು ಆಟಿಕೆ ಸಾಮಾನುಗಳೆಲ್ಲ ಮುರಿದೋಗಿರೋದಿರುತ್ತೆ, ಯಾವ್ಯಾವುದೋ ಥರ ಆಕಾರಗಳೇ ಇಲ್ಲದೆ ಇರೋದಿರುತ್ತೆ. ಇವಾಗ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಬೇಡ ಅಂತ ನಾವು ಬಿಟ್ಟಿರೋದನ್ನು ಅವ್ರಿಗೆ ಕೊಟ್ಟಿರ್ತೀವಿ. ಅವರು ಅದನ್ನು ಆಟ ಆಡ್ತಾರೆ, ಖುಷಿಯಿಂದ ಆಟ ಆಡ್ತಾ ಇರ್ತಾರೆ, ಎಷ್ಟು ಎಕ್ಸೈಟೆಡಾಗಿ ಆಟ ಆಡ್ತಾರೆ ಆ ಮಕ್ಕಳು. ಯಾಕಂದರೆ ಅವ್ರಿಗೆ ಆಪ್ಷನ್ಸ್ ಇಲ್ಲ. ನನಗೆ ಇದು ಬೇಡ ಇದು ಬೇಕು, ಅಂಗಡಿನಲ್ಲಿ ತೊಗೊಂಡೋಗಿ ಹೊಸದು ಕೊಡಿಸು ಅಂತ ಕೇಳಲ್ಲ ಅವರು. ಅವ್ರಿಗೆ ಸಿಕ್ಕಿರೋದ್ರಲ್ಲೇ ಖುಷಿಯಾಗಿ ಆಟ ಆಡ್ತಾರೆ. ಖುಷಿ ಇಂಪಾರ್ಟೆಂಟ್ ಅಲ್ವಾ? ಹಳೆಯದೋ ಹೊಸದೋ ಟಾಯ್ ಯಾವುದೇ ಇದ್ರೂ ಖುಷಿಯಾಗಿ ಆಡೋದು ಇಂಪಾರ್ಟೆಂಟು. ಇವ್ರಿಗೆ ಹಾಗಲ್ಲ, ಹೊಸ ತಂದು ಕೊಡಬೇಕು, ಒಂದೊಂದನ್ನು 2 ದಿವಸ 3 ದಿವಸ ಆಡ್ತಾರೆ. ಹೊಸ ಟಾಯ್ ತಂದು ಕೊಡು. ಅವಕಾಶಗಳು ಜಾಸ್ತಿ ಇರೋದ್ರಿಂದ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ನಮ್ಮನ್ನು, ಪೇರೆಂಟ್ಸನ್ನು. ಅದಕ್ಕೆ ಈ ಥರದ್ದೆಲ್ಲ ಬಂದ್ ಮಾಡಿಬಿಡ್ಬೇಕಂತ ಆಗಿಬಿಟ್ಟಿದೆ. ಮನೆಯಲ್ಲಿರೋ ಎಲ್ಲ ಟಾಯ್ಸನ್ನು ಕೊಟ್ಬಿಡೋಣ, ಆವಾಗ ಹೊಸದು ತೊಗೊಂಬರೋಣ ಅಂತ ಹೇಳಿದ್ದೀನಿ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಮಾತಾಡ್ತಾ ಇಲ್ಲ. ಅವ್ನು ಮಾತಾಡ್ಸ್ಕೊಂಡು ಬಂದ್ಬಿಟ್ಟು ಮುಂದೆ ಮಾತಾಡ್ತೀನಿ, ಓಕೆನಾ?